ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಮುಖಾಂತರ EMI ಕಟ್ಟುವವರಿಗೆ ಗುಡ್ ನ್ಯೂಸ್ ಇದೆ. ಆ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಕೊನೆವರೆಗೂ ವಿಡಿಯೋವನ್ನು ನೋಡುವ ಮುಖಾಂತರ ನೀವು ಕೂಡ ಯಾವ ಸಿಹಿ ಸುದ್ದಿ ಎಂಬುದನ್ನು ತಿಳಿದುಕೊಳ್ಳಬಹುದು. ಎಲ್ಲ ಅಭ್ಯರ್ಥಿಗಳು ಕೂಡ EMI ಪ್ರತಿ ತಿಂಗಳು ಕಟ್ಟುತ್ತಾರೆ, ಏಕೆಂದರೆ ಅವರು EMIಗಳಿಂದ ಹಲವಾರು ವಸ್ತುಗಳನ್ನು ಕೂಡ ಖರೀದಿ ಮಾಡಿರುತ್ತಾರೆ. ಆ ಖರೀದಿ ಮಾಡಿರುವಂತಹ ವಸ್ತುಗಳಿಗೆ ಡೌನ್ ಪೇಮೆಂಟ್ಗಳನ್ನು ಆ ಸಂದರ್ಭದಲ್ಲಿ ನೀಡಿ ಇನ್ನುಳಿದಂತಹ ಹಣವನ್ನು EMIಗಳ ಮೂಲಕ ಪ್ರತಿ ತಿಂಗಳು ಕೂಡ ಪಾವತಿಸುತ್ತಿರುತ್ತಾರೆ. ಅಂಥವರಿಗೆ ಇನ್ಮುಂದೆ ಹೆಚ್ಚುವರಿ ಫೈನ್ ಕೂಡ ಬೀಳಲ್ಲ, ಏಕೆಂದರೆ RBI ಹೊಸ ನಿಯಮವನ್ನು ಕೂಡ ಜಾರಿಗೊಳಿಸಿದೆ. ಈಗಾಗಲೇ ಏಪ್ರಿಲ್ 1ರಿಂದಲೇ ಈ ಒಂದು ನಿಯಮ ಜಾರಿಯಲ್ಲಿದೆ. ಯಾರು ಏಪ್ರಿಲ್ 1ರ ನಂತರ ಯಾವುದೇ ವಸ್ತುವಿನ ಮೇಲೆ EMIಗಳನ್ನು ಕಟ್ಟುತ್ತಿರುತ್ತಾರೆ ಅಂಥವರಿಗೆ ಗುಡ್ ನ್ಯೂಸ್ ಹಾಗೂ ಹೊಸ ನಿಯಮ ಕೂಡ ಅನ್ವಯವಾಗುತ್ತದೆ. ಆ ಒಂದು ನಿಯಮಗಳಿಂದ ಈ ಅಭ್ಯರ್ಥಿಗಳು ಯಾವುದೇ ರೀತಿಯ ಹೆಚ್ಚುವರಿ ಹಣವನ್ನು ಕೂಡ EMI ಪಾವತಿ ಮಾಡುವ ಹಾಗಿಲ್ಲ. ಬ್ಯಾಂಕ್ ನಿಮಗೆ ನೀಡಿರುವಂತಹ EMI ಹಣವನ್ನು ಈ ದಿನಾಂಕದ ಒಳಗೆ ಪಾವತಿ ಮಾಡಬೇಕು ಎಂಬುದನ್ನು ಕೂಡ ಈಗಾಗಲೇ ಖಚಿತಪಡಿಸಿರುತ್ತದೆ. ಆ ಒಂದು ದಿನಾಂಕದ ಒಳಗೆ ನೀವು ಹಣವನ್ನು ಕೂಡ ಪಾವತಿ ಮಾಡದೇ ಇದ್ದರೆ ನಿಮಗೆ ಆ ಒಂದು ತಿಂಗಳಿನಲ್ಲಿಯೇ ಹೆಚ್ಚುವರಿ ಹಣ ಕೂಡ ಫೈನ್ ಆಗಿ ಬೀಳುತ್ತದೆ. ಆ ಫೈನ್ ಹಣವನ್ನು ನೀವು ಪಾವತಿ ಮಾಡಿದರೆ ಮಾತ್ರ ನಿಮಗೆ ಮುಂದಿನ ಕಂತಿನ ಹಣವನ್ನು ಪಾವತಿ ಮಾಡಲು ಅವಕಾಶ. ಯಾರು ತಾನೇ EMIಗಳನ್ನು ತೆಗೆದುಕೊಂಡಿಲ್ಲ ಅಂತಾರೆ? ಎಲ್ಲರೂ ಕೂಡ ಪ್ರತಿಯೊಂದು ವಸ್ತುವಿನಲ್ಲಿಯೂ EMIಗಳ ಮುಖಾಂತರ ಹಣವನ್ನು ಪಡೆದು ತಮಗೆ ಬೇಕಾಗಿರುವಂತಹ ಹೆಚ್ಚುವರಿ ಮೊತ್ತದ ವಸ್ತುಗಳನ್ನು ಖರೀದಿ ಮಾಡಿದ್ದೇವೆ ಎನ್ನುತ್ತಾರೆ. ನಿಮ್ಮ ಹತ್ತಿರದಲ್ಲಿರುವಂತಹ ಫೋನ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಮೊತ್ತದ ಕಾರ್ಗಳಿಗೂ ಕೂಡ EMIಗಳು ಲಭ್ಯವಿರುತ್ತದೆ. ಪ್ರತಿ ತಿಂಗಳು ಆ ನಿಗದಿ ದಿನಾಂಕದ ಒಳಗೆ ಹಣವನ್ನು ಕೂಡ ಪಾವತಿ ಮಾಡಬೇಕಾಗುತ್ತದೆ. ಕೆಲವರ EMI ಮೂಲಕ ಬ್ಯಾಂಕ್ ಖಾತೆ ಕೂಡ ಲಿಂಕ್ ಆಗಿ ಆ ನಿಗದಿ ದಿನಾಂಕದ ಒಳಗೆ ಆನ್ಲೈನ್ನಲ್ಲಿಯೇ ಆ ಒಂದು ಮೊತ್ತ ಕಡಿತವಾಗುತ್ತದೆ. ಈ ರೀತಿಯಾಗಿ ಕೆಲವೊಬ್ಬರ ಖಾತೆ ಇರುತ್ತದೆ ಹಾಗೂ ಇನ್ನು ಕೆಲ ಜನರ ನಿಯಮಗಳು ಈ ರೀತಿ ಇರುವುದಿಲ್ಲ. ಈ ಅಭ್ಯರ್ಥಿಗಳು EMIಗಳನ್ನು ಯಾವುದೇ ಬ್ಯಾಂಕ್ಗಳಿಂದಲೂ ಕೂಡ ಪಾವತಿ ಮಾಡಬಹುದು. ಅಂತಹ ಸಂದರ್ಭದಲ್ಲಿ ಲೇಟ್ ಆದರೆ ನೀವು ಯಾವುದೇ ರೀತಿಯ ಶುಲ್ಕವನ್ನು ಇನ್ಮುಂದೆ ಕಟ್ಟುವಂತಿಲ್ಲ. ಬ್ಯಾಂಕ್ ಸಿಬ್ಬಂದಿಗಳು ಈ ರೀತಿಯ ಶುಲ್ಕ ನಿಮಗೆ ಅನ್ವಯವಾಗುತ್ತದೆ ಕಟ್ಟಿ ಎಂದರೂ ಕೂಡ ನೀವು RBIನ ಹೊಸ ರೂಲ್ಸನ್ನು ಕೂಡ ಹೇಳಬಹುದು. ಆ ರೀತಿ ಹೇಳಿ ನೀವು ಯಾವುದೇ ರೀತಿಯ ಹಣವನ್ನು ಕೂಡ ಪಾವತಿ ಮಾಡಬೇಕಿಲ್ಲ. ಸಾಕಷ್ಟು ವರ್ಷಗಳಿಂದ ಚಾಲ್ತಿಯಲ್ಲಿರುವಂತಹ EMIಗಳ ಅಭ್ಯರ್ಥಿಗಳು ಕೂಡ ಜೂನ್ 30ರ ನಂತರ ಈ ರೀತಿಯ ಹೊಸ ನಿಯಮಗಳೊಂದಿಗೆ ಶುಲ್ಕವನ್ನು ಕೂಡ ಪಾವತಿ ಮಾಡುವ ಹಾಗಿಲ್ಲ. ನೀವು ಆ ನಿಗದಿ ತಿಂಗಳಿನಲ್ಲಿ ಬ್ಯಾಂಕ್ ಸಿಬ್ಬಂದಿಗಳು ನೀಡುವಂತಹ ದಿನಾಂಕದ ಒಳಗೆ ಹಣವನ್ನು ಕೂಡ ಪಾವತಿ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ಕ್ರಮ ಕೂಡ ಅನ್ವಯವಾಗುತ್ತದೆ. ಆದ್ದರಿಂದ ಎಲ್ಲ ಅಭ್ಯರ್ಥಿಗಳು ಕೂಡ ನಿಗದಿ ದಿನಾಂಕದ ಒಳಗೆ EMIಗಳನ್ನು ಪಾವತಿ ಮಾಡಿ, ಅಥವಾ ನಿಗದಿ ಸಮಯದಲ್ಲಿ ಆಗದಿದ್ದರೆ ಬ್ಯಾಂಕ್ ಸಿಬ್ಬಂದಿಗಳು ನಿಮಗೆ ಕೆಲ ದಿನಗಳ ಕಾಲಾವಕಾಶವನ್ನು ಕೂಡ ನೀಡುತ್ತಾರೆ. ಆ ದಿನಾಂಕದಲ್ಲಾದರೂ ನೀವು EMIಗಳ ಮೂಲಕ ಹಣವನ್ನು ಕೂಡ ಪಾವತಿ ಮಾಡಬಹುದಾಗಿದೆ. ಈ ರೀತಿಯ ಒಂದು ಹೊಸ ನಿಯಮವನ್ನು ಜಾರಿಗೊಳಿಸಿದೆ RBI. ಹೊಸದಾಗಿ EMIಗಳ ಮೂಲಕ ಹಣ ಪಡೆಯುವವರಿಗೆ ಏಪ್ರಿಲ್ 1ರಿಂದಲೇ ಈ ಒಂದು ನಿಯಮ ಜಾರಿಗೊಳ್ಳುತ್ತದೆ. ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಮಾಹಿತಿಗಳನ್ನು ತಿಳಿಯಲು ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.